ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಹೇಗಿದ್ದೀರಾ ಎಲ್ಲರೂ? ಮತ್ತಿವತ್ತು ನಾನು ನಿಮ್ಮ ಜೊತೆ ಭಾನುವಾರದ ದಿನ ಏನು ಮಾಡಿದ್ವಿ ಅಂತ ಒಂದು ಪುಟಾಣಿ ವ್ಲಾಗ್ ನಿಮ್ಮ ಜೊತೆ ಇವತ್ತು ನಾನು ಹಂಚ್ಕೊಳ್ತಾ ಇದ್ದೀನಿ. ನಮ್ಮ ಮನೆ ಸಂಪಿಗೆ ಗಿಡದಲ್ಲಿ ಹೂ ಬಿಟ್ಟಿದೆಯಲ್ಲ, ಅದನ್ನು ಈಗ ಕಿತ್ಕೊಳ್ತಾ ಇದ್ದೀನಿ ನಾನು. ಯೂಶ್ವಲಿ ಸ್ವಲ್ಪ ಜಾಸ್ತಿನೇ ಬಿಡುತ್ತೆ, ಇವತ್ತು ಒಂದು ಸ್ವಲ್ಪ ಕಮ್ಮಿ ಇತ್ತು. ಸರಿ ಕಿತ್ತು ದೇವ್ರಿಗೆ ಇಟ್ಬಿಡೋಣ, ಇಲ್ಲ ಅಂತಂದರೆ ಹಾಗೆ ಪೂರ್ತಿ ಇಷ್ಟು ಅಗಲಕ್ಕೆ ಅರಳು ಬಿಡುತ್ತೆ. ಆಮೇಲೆ ಒಂದೊಂದೊಂದೊಂದೇ ಅಲ್ಲಲ್ಲಿ ಉದುರಿರುತ್ತೆ. ಪುಟ್ಟ ಗಿಡ ಇದು ಇನ್ನೂ, ಆದರೂ ಸುಮಾರು ಹೂ ಬಿಡುತ್ತೆ. ಮೋಸ್ಟ್ಲಿ ಹೈಬ್ರಿಡ್ ಬ್ರೀಡ್ ಅಂತ ಬರುತ್ತಲ್ಲ, ಆ ಥರ ಅಂತ ಅನಿಸುತ್ತೆ. ಹೋದ ವರ್ಷದಿಂದನೇ ಸ್ಟಾರ್ಟ್ ಆಯಿತು ಹೂ ಬಿಡೋಕ್ಕೆ. ಈ ವರ್ಷನಂತೂ ಇನ್ನೂ ಎಲೆಗೊಂದೊಂದು ಹೂಗಳು ನೋಡೋಕ್ಕೆ, ದೂರದಿಂದ ನೋಡೋಕ್ಕೆ ಚೆನ್ನಾಗಿರುತ್ತೆ, ಮಾತ್ರ ಹತ್ತಿರ ಹೋಗ್ತಿದ್ದಂಗೆ ಘಮ ಘಮ ಅಂತ ವಾಸನೆ ಬರುತ್ತೆ. ನನಗೆ ಈ ಸಂಪಿಗೆ ಮರ ಮತ್ತು ಪಾರಿಜಾತ ಹೂವಿನ ಗಿಡ ಹಾಕ್ಕೊಳ್ಬೇಕು ಅಂತ ತುಂಬ ಆಸೆ ಇತ್ತು. ಸಂಪಿಗೆ ಗಿಡ ಏನೋ ಚೆನ್ನಾಗಿ ಬಂತು, ಪಾರಿಜಾತನೂ ಹಾಕಿದ್ದೆ, ಆದರೆ ಅದು ಯಾಕೋ ಅಷ್ಟು ಚೆನ್ನಾಗಿ ಬರಲೇ ಇಲ್ಲ. ಸರಿ ಅದನ್ನು ತೆಗೆದು ಹಾಕ್ಬಿಟ್ವಿ. ಈ ಎರಡು ಹೂವಿದ್ರೆ ದೇವ್ರ ಮನೇಲಿ ಹೂ ಇಟ್ಬಿಟ್ರಂತೂ ಇಡೀ ದೇವ್ರ ಮನೆ ಘಮ ಘಮ ಅಂತ ಇರುತ್ತೆ. ಭಾನುವಾರ ಅಲ್ವಾ, ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿತ್ತು. ಬೆಳಗ್ಗೆ ತಿಂಡಿ ಎಲ್ಲ ತಿಂದು ಸುಮ್ಮನೆ ಕೂತ್ಕೊಂಡಿದ್ವಿ. ಅಷ್ಟೇನು ಕೆಲಸ ಇರಲಿಲ್ಲ, ಹೊರಗೆ ಹೋಗೋ ಯಾವುದೇ ಪ್ಲ್ಯಾನ್ಸು ಇರಲಿಲ್ಲ. ಇವತ್ತು ಆರಾಮಾಗಿ ಮಕ್ಳ ಜೊತೆ ಆಟ ಆಡ್ಕೊಂಡಿರೋಣ ಅಂತ ಹೇಳಿ ಇದ್ವಿ. ಆದರೆ ನಮ್ಗಳಿಗೆ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ. ಭಾನುವಾರ ಬಂದ್ರೇ ಮುಂದಿನ ವಾರದ ಚಿಂತೆ ಶುರುವಾಗಿ ಹೋಗ್ಬಿಡುತ್ತೆ. ಸೋಮವಾರಕ್ಕೆ ತಿಂಡಿ ಏನು ಮಾಡೋದು, ಅಡುಗೆ ಏನು ಮಾಡೋದು ಅಂತ. ಸೊ ಈ ವಾರದ ಮೀಲ್ ಪ್ರೆಪ್ ಮಾಡ್ಕೊಂಡ್ಬಿಡೋಣ ಜಾನು ಇದ್ದಾಗಲೇ ಅಂತ ಹೇಳಿ ಸ್ವಲ್ಪ ತರಕಾರಿಗಳನ್ನೆಲ್ಲ ತರಿಸ್ಕೊಂಡಿದ್ದೆ. ಅದನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ನುಗ್ಗೆಕಾಯಿ ಎಲ್ಲ ಹೆಚ್ಚಿ ಎತ್ತಿಟ್ಕೊಳ್ಬೇಕು, ಇಲ್ಲ ಅಂತಂದರೆ ಹಾಗೆ ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ಹಾಳಾಗಿಬಿಡುತ್ತೆ. ಹಾಗಾಗಿ ಹೆಚ್ಚಿ ಬಾಕ್ಸಲ್ಲಿ ಇಟ್ಕೊಳ್ತಾ ಇದ್ದೀನಿ. ಜಾನು ಮನೇಲಿದ್ದಾಗ ಇದನ್ನೆಲ್ಲ ಮಾಡ್ಕೊಂಡ್ಬಿಟ್ರೆ ನಂಗೆ ಸ್ವಲ್ಪ ಸುಲಭ. ಯಾಕಂತಂದರೆ ಪಾಪು ಜಾನು ಹತ್ರ ಇದ್ದಾಗ ಇದೆಲ್ಲ ಮಾಡ್ಕೊಳ್ಬೋದು. ಇಲ್ಲ ನಾನು ಯಾರು ಇಲ್ದಿದ್ದಾಗ ಮಾಡ್ಕೊಳ್ಬೇಕಂತಂದರೆ 1/4 ಗಂಟೆ ಆಗೋ ಕೆಲಸ 3/4 ಗಂಟೆ ಆಗುತ್ತೆ. ಯಾಕಂತಂದರೆ ಅವನ್ನ ಎತ್ಕೊಂಡು ಮಾಡಬೇಕು, ಮತ್ತು ಅವನ್ನ ಎತ್ಕೊಂಡು ಇದನ್ನೆಲ್ಲ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಹಾಗಾಗಿ ಯಾರಾದರೂ ಇದ್ದಾಗ, ಮಗುನ ನೋಡ್ಕೊಳ್ತಿದ್ದಾಗ ಈ ಥರ ಕೆಲಸಗಳನ್ನೆಲ್ಲ ಮಾಡ್ಕೊಂಬಿಟ್ರೆ ತುಂಬ ಸುಲಭ ಆಗೋಗುತ್ತೆ. ಮತ್ತೊಂದು ಏನು ಗೊತ್ತಾ, ನಾನು ಇವತ್ತು ನಿಮ್ಮ ಹತ್ರ ಒಂದು ವಿಷಯ ಹಂಚ್ಕೊಳ್ಳೋಣ ಅಂದ್ಕೊಳ್ತಾ ಇದ್ದೀನಿ. ಅಂದರೆ ಇದೊಂದು ಜನರಲ್ ಕಾನ್ವರ್ಸೇಷನು. ನಾನು ಜಾನು ಮಕ್ಕಳೆಲ್ಲ ಆಗೋಕ್ಕೆ ಮುಂಚೆ ವಾಕ್ ಹೋಗ್ತಾಯಿದ್ವಿ ಸಂಜೆ ಹೊತ್ತು. ಯಾವಾಗಲಾದರೂ ಈ ಥರ ಭಾನುವಾರದ ಹೊತ್ತು ಸಂಜೆ ಸುಮ್ಮನೆ ವಾಕ್ ಹೋಗ್ತಾ ಇರ್ಬೇಕಾದ್ರೆ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ಆಗೆಲ್ಲ ಅದೇ ಈ ಥರ ಡ್ರೀಮ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಆ ಥರ ಎಲ್ಲ ಮಾತಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನನ್ನ ಡ್ರೀಮು, ಅಂದರೆ ನಮ್ಮ ಡ್ರೀಮ್ ಅಂತಲೂ ಹೇಳ್ಬೋದು, ಒಂದು ಸುಂದರವಾದ ಮನೆ. ಅಂದರೆ ಈಗ ನಮ್ಮ ಮನೆ ಇದೆಯಲ್ಲ, ಬಟ್ ಆವಾಗ ಅದು ಡ್ರೀಮ್ ಆಗೇ ಇತ್ತು. ಸೊ ಒಂದು ಸುಂದರವಾದ ಮನೆ ಅಂದರೆ ನಮ್ಮ ಡ್ರೀಮ್ ಪ್ರಕಾರ. ಮತ್ತು ಇಬ್ಬರು ಪುಟ್ಟ ಮಕ್ಕಳು ಜೊತೆ ಜಾನು ಆಟ ಆಡ್ತಿರೋದು, ನಾನು ಒಳಗಡೆ ಅಡುಗೆ ಮಾಡ್ತಾಯಿರ್ತೀನಿ. ಸೊ ಪೂರಿ ಮಾಡ್ತಾಯಿರ್ತೀನಿ. ಎಸ್ಪೆಷಲಿ ನಮ್ಮ ಕಾನ್ವರ್ಸೇಷನ್ ಆಗಿದ್ದು ಪೂರಿ ಮಾಡ್ತಾಯಿರ್ತೀನಿ. ನಾನು ಪೂರಿ ಮಾಡಿ ತಂದು ಕೊಡ್ತಾಯಿರ್ತೀನಿ. ಜಾನು ಮಕ್ಳಿಗೆ ತಿನ್ನಿಸ್ತಿರೋ ಥರ. ಎಷ್ಟು ಚೆನ್ನಾಗಿರುತ್ತಲ್ಲ ಲೈಫ್ ಆ ಥರ ಇದ್ದಾಗ ಅಂತ ಮಾತಾಡಿಕೊಂಡು ವಾಕ್ ಮಾಡ್ತಾ ಇದ್ವಿ. ಆ್ಯಂಡ್ ಅದನ್ನು ಮತ್ತೆ ಆವಾಗವಾಗ ಮಾತಾಡ್ತಾನೆ ಇದ್ವಿ. ಡ್ರೀಮ್ ಹೋಮು, ಇಬ್ಬರು ಪುಟ್ಟ ಮಕ್ಕಳು ಅಂತ. ಕನಸುಗಳನ್ನ ಮಾತಾಡ್ಬೇಕಾದ್ರೆ ಅಥವಾ ಕನಸುಗಳನ್ನ ಕಾಣ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಆ ಕನಸು ನಿಜವಾಗ್ಲೂ ಆಗಿದೆ ಅಂತ ಅಂದಾಗ ಕೆಲವು ಸಲ ಇದು ನಿಜಾನ ಭ್ರಮೇನಾ ಅಂತ ಅನ್ಸ್ಲಿಕ್ಕೆ ಶುರುವಾಗ್ಬಿಡುತ್ತೆ. ನಾನು ಕೂಡ ಮೊನ್ನೆ ಜಾನು ಹತ್ರ ಕೇಳ್ತಿದ್ದೆ, ನಿಜ ಆಗೋಗಿದೆಯಾ ಜಾನು, ನಾವು ಅಂದ್ಕೊಂಡಿರೋ ಕನಸೆಲ್ಲ ನನಸಾಗೋಗಿದೆ, ಒಂದ್ಸಲಿ ಪಿಂಚ್ ಮಾಡು ನಿಜಾನ ಇದು ಅಂತ ಅನ್ಸೋಕ್ಕೆ ಶುರುವಾಗೋಗಿತ್ತು. ಕೆಲವು ಸಲ ಹಾಗಾಗತ್ತಲ್ವ, ಕನಸು ಎಷ್ಟು ಕಾಣ್ತೀವಿ ಅದು ಸಾಕಾರ ಆದಾಗ ಒಂಥರ ಖುಷಿ. ಒಂದು ಸಡನ್ನಾಗಿ ಮನಸ್ಸು ಬಿಲೀವೇ ಮಾಡ್ತಿಲ್ವೇನೋ ಅನ್ನೋ ಥರನೂ ಅನಿಸ್ಬಿಡುತ್ತೆ. ನೆಮ್ಮದಿಯಾಗಿದೆ, ಅಂದ್ಕೊಂಡಂಥ ಒಂದು ಜೀವನ ಸಿಕ್ಕಿದೆ ಅಂತಂದಾಗ ತುಂಬ ಖುಷಿಯಾಗುತ್ತೆ. ನನ್ನ ಕನಸು, ನನ್ನ ಮನೆ, ಆಮೇಲೆ ನನ್ನ ಮಕ್ಕಳು ಅನ್ನೋದು, ಅದು ಪುಟ್ಟ ಮಕ್ಕಳು, ಅವ್ರಗಳ ಜೊತೆ ಆಟ ಆಡೋದು, ಕಾಲ ಕಳೆಯೋದು, ಅವ್ರಗಳಿಗಾಗಿ ಪ್ರತಿಯೊಂದನ್ನು ಮಾಡೋದು ಒಂಥರ ಎಷ್ಟು ನೆಮ್ಮದಿ ಕೊಡುತ್ತೆ. ಈ ಸಮಯದಲ್ಲಿ ನನಗೊಂದು ಸರ್ವಜ್ಞನ ವಚನ ನೆನಪಾಗ್ತದೆ. ಸಾಮಾನ್ಯ ಯೂಶ್ವಲಿ ಎಲ್ಲರೂ ಹೇಳ್ತಾರೆ ಇದನ್ನು, ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆ ಅರಿವ ಸತಿ ಇರಲು ಅಥವಾ ಪತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅಂತ ಹೇಳಿ. ನನ್ನ ಕೇಸ್ಗಾಗಿ ನಾನಿಲ್ಲಿ ಪತಿ ಅಂತ ಮಾಡಿಕೊಂಡೆ. ಅದು ಬರೀ ಸತಿ ಇರೋದು, ಅಂದರೆ ಇಚ್ಛೆ ಅರಿವ ಸತಿ ಇರಲು ಅಂತ ಮಾತ್ರ ಇರೋದು. ಸತಿ ಮಾತ್ರ ಯಾಕೆ, ಇಚ್ಛೆ ಅರಿವ ಪತಿ ಕೂಡ ತುಂಬಾ ಮುಖ್ಯ ಆಗುತ್ತೆ, ಹೌದಲ್ವಾ? ಸತಿ ಪತಿ ಇಬ್ಬರು ಒಬ್ರನ್ನ ಅರ್ಥ ಮಾಡಿಕೊಂಡು ಬದುಕೋದೇ ಜೀವನ, ಆಗಲೇ ಜೀವನ ತುಂಬ ಚೆನ್ನಾಗಿರೋದೆ ಅನ್ನೋದು ನನ್ನ ಭಾವನೆ. ನಾನು ಕಂಡ್ಕೊಂಡಿರೋ ಒಂದು ದೊಡ್ಡ ಸತ್ಯ ಅದು. ಗಂಡ ಹೆಂಡತಿ ಇಬ್ಬರು ಅವರವರ
ನೀಡ್ಸ್ ಆಗಿರಬಹುದು ಅಥವಾ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ಸ್ಪಂದಿಸೋದಾಗಿರ್ಬೋದು, ಪ್ರತಿಯೊಬ್ಬರ ಭಾವನೆಗಳಿಗೆ ಕಷ್ಟ ಇದ್ದಾಗ ಕಷ್ಟನ ಅರ್ಥಕೊಂಡು ಇಬ್ಬರು ನಡೆಯೋದಾಗಿರ್ಬೋದು, ಎರಡು ಈಕ್ವಲ್ ಆಗಿರಬೇಕು. ಬರೀ ಒಂದು ಕಡೆಯಿಂದ ಆಗ್ತಾಯಿದ್ರೆ ಅದು ಸುಖಮಯ ಜೀವನ ಅಂತ ಹೇಳೋಕ್ಕಾಗಲ್ಲ. ಎರಡು ಕಡೆಯಿಂದನೂ ಆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಎರಡು ಕಡೆಯಿಂದನೂ ಆ ಕಾಂಪ್ರಮೈಸಸ್, ಸ್ಯಾಕ್ರಿಫೈಸಸ್ ಪ್ರತಿಯೊಂದು ಇದ್ದಾಗಲೇ ಅದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಒಂದು ಸುಖಮಯ ಜೀವನ ಆಗೋಕ್ಕೆ ಸಾಧ್ಯ. ಇದು ನಾನು ನನ್ನ ಜೀವನದಲ್ಲಿ ಕಂಡುಕೊಂಡಿರೋ ಅಂಥ ಒಂದು ಬಹಳ ದೊಡ್ಡ ಒಂದು ಸತ್ಯ ಇದು. ಕೆಲವರು ಅಂದ್ಕೊಳ್ಬೋದು, ಅಂದ್ಕೊಳ್ಳೋದೇನು ಕೆಲವರಲ್ಲ, ಆಗೆಲ್ಲ ಕಮೆಂಟ್ಸ್ ಎಲ್ಲನೂ ಬಂದಿತ್ತು. ಇವಾಗ ಅಷ್ಟಿಲ್ಲ, ಆದರೂ ಕೆಲವರು ಹೇಳೋರು ನಿಮಗೇನು ಎಲ್ಲ ಇದೆ, ಈ ಥರ ಎಲ್ಲ ಮಾತಾಡ್ತೀರಾ ಅಂತ ಹೇಳಿ. ಎಲ್ಲರಿಗೂ ಶುರುನಲ್ಲೇ ಎಲ್ಲರೂ ದೇವರು ತೊಗೊಳಪ್ಪ ಎಲ್ಲನೂ ತೊಗೊಂಡು ಹೋಗ್ಬಿಡು ಅಂತ ಯಾರಿಗೂ ಕೊಡೋದಿಲ್ಲ. ನಾವು ಎಲ್ಲ ಕಷ್ಟ ಸುಖ ಎಲ್ಲ ನೋಡಿನೇ ಬಂದಿದ್ದು. ಈ ಥರ ಮಾತಾಡ್ತಿದ್ದೀನಿ, ಇದೆಲ್ಲ ಇದೆ ಅಂತ ಈ ಥರ ಮಾತಾಡ್ತಿದ್ದೀನಿ ಅಂತ ಅಲ್ಲ, ಈ ಥರ ಮಾತಾಡ್ತಿದ್ದೀನಿ ಅದಕ್ಕೆ ನನ್ನ ಹತ್ರ ಎಲ್ಲ ಇದೆ ಅಂತ ನಾನು ಹೇಳ್ತೀನಿ. ಮಾತ್ರ ನಾನು ಕಷ್ಟ ದುಃಖ ಅದೆಲ್ಲ ನೋಡಿನೇ ಬಂದವಳು. ಯಾವಾಗ ಕೆಲವು ಮನಸ್ಥಿತಿಗಳನ್ನ, ಕೆಲವು ಮೈಂಡ್ಸೆಟ್ಗಳನ್ನ ನಾವು ಚೇಂಜ್ ಮಾಡ್ಕೊಳ್ತೀವಿ, ಕೆಲವು ಯಾವುದನ್ನು ಇಂಪಾರ್ಟೆಂಟ್ ಅನ್ನೋ ಕಡೆ ಕಾನ್ಸಂಟ್ರೇಟ್ ಮಾಡಿ ನೆಗೆಟಿವ್ಸ್ನೆಲ್ಲ ಬಿಟ್ಟು ಮುಂದಕ್ಕೆ ಹೋಗ್ತೀವಿ, ಆ ಥರ ಯೋಚನೆ ಏನು ಬೇಕೋ ಅದನ್ನು ಮಾತ್ರ ಯೋಚನೆ ಮಾಡ್ತೀವಿ, ಆವಾಗ ಜೀವನ ಖಂಡಿತವಾಗ್ಲೂ ಬದಲಾಗುತ್ತೆ. ಅದಕ್ಕೆ ನಾನೇ ಒಂದು ದೊಡ್ಡ ಉದಾಹರಣೆ. ಭಾವನಾತ್ಮಕವಾಗಿರ್ಬೋದು ಅಥವಾ ಆರ್ಥಿಕವಾಗಿರ್ಬೋದು, ಎರಡನ್ನೂ ಸುಧಾರಿಸ್ಕೊಂಡಂಥ ಒಂದು ದೊಡ್ಡ ಎಕ್ಸಾಂಪಲ್ ನನ್ನ ಜೀವನದಲ್ಲಿ ನಾನು ಕಂಡುಕೊಂಡಿದ್ದೀನಿ. ಮೊದಲಿಂದನೂ ಜೀವನನ ನಾನು ನೆಗೆಟಿವ್ ಆಗಿ ನೋಡಿದ್ದೇ ಕಮ್ಮಿ. ಇರ್ಬೋದು, ನೋಡಿರ್ತೀನಿ, ಇಲ್ಲವೇ ಇಲ್ಲ ಅಂತ ಹೇಳ್ತಲ್ಲ, ಆದ್ರೂ ಯಾವಾಗಲೂ ಪಾಸಿಟಿವ್ ದಿಕ್ಕಲ್ಲಿ ನಮ್ಮ ಜೀವನನ ಅಥವಾ ನಮಗೆ ಹೇಗೆ ಜೀವನ ಇರಬೇಕೋ ಹಾಗೆ ನೋಡ್ಕೊಂಡು ಬಂದಿದ್ದು ಒಂದು ಅಭ್ಯಾಸ ಚಿಕ್ಕ ವಯಸ್ಸಿಂದಲೂ. ಸೊ ಅದು ಈಗ ಮನವರಿಕೆ ಆಗ್ತಿದೆ. ನಾನು ಚಿಕ್ಕವಳಿದ್ದಾಗ ಈ ಥರ ಎಲ್ಲ ಯೋಚನೆ ಮಾಡ್ತಿದ್ದೆ, ಮೇ ಬಿ ಆ ಎಲ್ಲ ಪಾಸಿಟಿವ್ ಥಾಟ್ಸು ಈಗ ಮ್ಯಾನಿಫೆಸ್ಟ್ ಆಗ್ತಿದೆಯೇನೋ ಅಂತ ಒಂದು ಬಿಲೀಫ್ ಅಷ್ಟೇ ಅದು. ಮತ್ತು ಈಗ ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಸೀಮೆ ಬದನೆಕಾಯಿ ಪಲ್ಯ ಮತ್ತು ಮೂಲಂಗಿ ಸ್ವಲ್ಪ ಜಾಸ್ತಿ ತರಿಸ್ಕೊಂಬಿಟ್ಟಿದ್ದೆ. ಸೊ ಬರೀ 4 ಮೂಲಂಗಿ 5 ಮೂಲಂಗಿ ಎಲ್ಲ ತಂದುಬಿಟ್ರೆ ನಮ್ಮಿಬ್ಬರಿಗೆ ಹುಳಿ ಮಾಡ್ಕೊಂಡ್ರಂತೂ ಸಿಕ್ಕಾಬಟ್ಟೆ ಜಾಸ್ತಿ ಆಗಿಬಿಡುತ್ತೆ. ಸರಿ ಪಲ್ಯ ಮಾಡಿಬಿಡೋಣ ಅಂತ. ಮತ್ತೊಂದು ಏನು ಗೊತ್ತಾ, ಸಾಂಬಾರಿಗೆಲ್ಲ ನಾವು ಮೂಲಂಗಿ ಹಾಕಿದ್ರೆ ಎತ್ತು ಸೈಡ್ಗೆ ಇಟ್ಬಿಡೋದು, ಇಲ್ಲ ವೇಸ್ಟ್ ಆಗಿಬಿಡುತ್ತೆ. ಈ ಥರ ಎಲ್ಲದೂ ಪಲ್ಯ ಮಾಡಿದ್ರೆ ಬೇಗ ಖರ್ಚಾಗ್ಬಿಡುತ್ತೆ. ಹಾಗಾಗಿ ಮೂಲಂಗಿನ ಸ್ಟೀಮ್ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಅದು ಬೇಯೋ ಅಷ್ಟರಲ್ಲಿ ಸ್ವಲ್ಪ ಪಲ್ಯಕ್ಕೆ ರುಬ್ಕೋಬೇಕು. ಅದಕ್ಕೆ ಒಂದು ಸ್ವಲ್ಪ ಕಾಯಿ, ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಮತ್ತು ಒಂದು ಚಿಟಿಕೆ ಅಷ್ಟು ಅರಿಶಿನ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಬೇಕು. ಮೂಲಂಗಿ ಪಲ್ಯ ಅಲ್ವಾ, ಸೊ ಖಾರನ ಸ್ವಲ್ಪ ನೋಡಿಕೊಂಡೇ ಹಾಕ್ಕೊಳ್ಬೇಕು. ಸಮ್ಟೈಮ್ಸ್ ಸ್ವಲ್ಪ ಖಾರ ಇದ್ದೇ ಇರುತ್ತೆ. ಉಪ್ಪು ಖಾರ ಎರಡನ್ನೂ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಪಲ್ಯ ಎಲ್ಲ ಆದಮೇಲೆ ಅದು ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ, ಇಲ್ಲಾಂದರೆ ಉಪ್ಪು ಕೆಲವು ಸಲ ಜಾಸ್ತಿ ಆಗಿಬಿಡುತ್ತೆ. ಈಗ ಹಾಕ್ಕೊಂಡಿರೋದೆಲ್ಲನೂ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡು ಬರಬೇಕು. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ಬೋದು, ಯಾಕಂದರೆ ಸ್ವಲ್ಪನೇ ಮಾಡ್ತಾಯಿದ್ದೀನಲ್ವ, ಅಷ್ಟೇ ಹಾಕಿದ್ರೆ ಅಷ್ಟು ಕ್ಲೀನಾಗಿ ನುರಿಯೋದಿಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ತರ್ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಸಾರು ನೆನ್ನೆ ರಾತ್ರಿ ಮಾಡಿದ್ದಿತ್ತು. ಸರಿ ಅದನ್ನೇನಕ್ಕೆ ಎಸಗಬೇಕು ಅಂತ ಅಂದ್ಬಿಟ್ಟು ಅದೇ ಸಾರಿಗೆ 2 ಪಲ್ಯ ಮಾಡ್ಕೊಂಡ್ಬಿಟ್ರೆ ರುಚಿ ಇರುತ್ತೆ ಅಂತ ಹೇಳಿ. ಮತ್ತೊಂದು ಏನು ಗೊತ್ತಾ, ಈ ಸಾರು ಹುಳಿ ಎಲ್ಲ ಮಾಡಿರ್ತೀವಲ್ಲ, ಮಾಡಿದ ತಕ್ಷಣ ಊಟ ಮಾಡೋದಕ್ಕಿಂತ 2ನೇ ಹೊತ್ತಿಗೆ ಅಂದರೆ ಮಧ್ಯಾಹ್ನ ಮಾಡಿದ್ರೆ ರಾತ್ರಿ ಊಟ ಮಾಡೋದಕ್ಕಂತೂ ರುಚಿ ಇನ್ನೂ ಹೆಚ್ಚಾಗಿರುತ್ತೆ. ಮತ್ತಿಲ್ಲಿ ರುಬ್ಕೊಂಡು ಬಂದಿದ್ದೀನಿ ನೋಡಿ, ಇದೊಂದು ಸ್ವಲ್ಪ ತರಿಯಾಗಿದೆ. ಇಷ್ಟಿದ್ರೆ ಸಾಕು. ಈಗ ಇದನ್ನು ಅದು ಮೂಲಂಗಿ ಎಲ್ಲ ಬೆಂದಮೇಲೆ ಒಗ್ಗರಣೆ ಹಾಕ್ಕೊಳ್ಬೇಕು. ಒಂದು ಬಾಣಲಿಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಹಾಕ್ಕೊಳ್ಬೇಕು. ಮತ್ತು ಇದಕ್ಕೆ ಏನು ಮೆಣಸಿನ್ಕಾಯಿ ಎಲ್ಲ ಎಕ್ಸ್ಟ್ರಾ ಏನು ಬೇಕಾಗಲ್ಲ, ಯಾಕಂತಂದರೆ ಖಾರಕ್ಕೆ ನಾವು ರುಬ್ಕೊಳ್ಳೋಕ್ಕೆ ಹಾಕಿದ್ದೀವಲ್ಲ ಅಷ್ಟೇ ಸಾಕು. ಸೊ ಎಣ್ಣೆ ಕಾದ್ಮೇಲೆ ಸಾಸಿವೆ, ಉದ್ದಿನಬೇಳೆ, ಅದಾದಮೇಲೆ ಕಡಲೆಬೇಳೆ ಮತ್ತು ಇದು ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಬೇಕು. ಆಮೇಲೆ ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಕಾಯಿದ್ದು, ಅದನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಬೇಕು. ಹಸಿರು ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಹಸಿ ಅಲ್ಲ, ಒಂದು 2 ನಿಮಿಷ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ತುಂಬಾ ಬ್ರೌನ್ ಆಗೋವರೆಗೂ ಅಲ್ಲ, ಸುಮ್ಮನೆ ಹಾಕ್ಕೊಂಡು ಒಂದು 2 ನಿಮಿಷ ಬಾಡಿಸ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿರ್ತೀವಲ್ಲ, ಆ ನೀರಿನ ಅಂಶ ಹೋಗೋವರೆಗೂ ಬೇಕಂದರೆ ಒಂದು 2 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು. ಮೂಲಂಗಿ ಎಲ್ಲ ಪಲ್ಯನ ಅಂತ ಅನ್ನಿಸ್ಬೋದು, ಬಟ್ ಚೆನ್ನಾಗಿರುತ್ತೆ. ಒಂದ್ಸಲಿ ಮಾಡಿ ನೋಡಿ, ಯಾಕಂತಂದರೆ ಸುಮಾರು ತರಕಾರಿಗಳು ಇದೇ ಥರ ತಿನ್ನೋದಿಲ್ಲ. ಹಾಗಾಗಿ ಎಲ್ಲ ತರಕಾರಿಗಳನ್ನೂ ಪಲ್ಯ ಥರ ಮಾಡಿಬಿಟ್ರೆ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಇಲ್ಲ ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ. ಸೊ ನಾನು ಎಲ್ಲ ತರಕಾರಿಗಳನ್ನೂ ಪಲ್ಯನೇ ಪ್ರಿಫರ್ ಮಾಡೋದು. ಕಾಯಿ ಈಗ 2 ನಿಮಿಷ ಬಾಡಿಸ್ಕೊಂಡಾಗಿದೆ ನೋಡಿ, ನೀರಲ್ಲಿ ಅಂಶ ಎಲ್ಲ ಹೋಗಿದೆ. ಈಗ ಮೂಲಂಗಿ ಬೇಯಿಸ್ಕೊಂಡಿದ್ದೀನಲ್ಲ, ಸ್ಟೀಮ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ನೀರಲ್ಲಿ ಹಾಕಿ ಬೇಯಿಸಿ ಕೂಡ ತೆಕ್ಕೊಳ್ಬೋದು. ಸೊ ಈಗ ಬೆಂದಿದೆಯಲ್ಲ,
ಅಷ್ಟನ್ನು ಒಗ್ಗರಣೆ ಏನು ಮಾಡ್ಕೊಂಡಿದ್ವಿ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ನಾವು ಸ್ಟೀಮ್ ಮಾಡ್ಕೊಳ್ಳೋಕ್ಕೆಲ್ಲ ಉಪ್ಪೇನು ಹಾಕ್ಕೊಂಡಿರಲ್ಲ, ಈ ಸಮಯದಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಮೂಲಂಗಿಗೆ ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕಿಲ್ಲ ಅಂದರೆ ಉಪ್ಪು ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಸೊ ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲದನ್ನು ಬೆರೆಸ್ಕೊಂಡ್ಬಿಟ್ರೆ ಮೂಲಂಗಿ ಪಲ್ಯ ರೆಡಿ ಆಗುತ್ತೆ. ಬೇಕಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು, ನಾನೇನು ಹಾಕಿಲ್ಲ ಇಲ್ಲಿ. ಸೊ ಇಷ್ಟನ್ನು ಹಾಕಿದ್ರೆ ಮೂಲಂಗಿ ಪಲ್ಯ ಎಷ್ಟು ಬೇಗ ಎಷ್ಟು ಸಿಂಪಲ್ಲಾಗಿ ರೆಡಿ ಆಗೋಯ್ತು. ಅದರ ರುಚಿ ಇರುತ್ತೆ. ಜೀರಿಗೆ ಎಲ್ಲ ಹಾಕಿರ್ತೀವಲ್ಲ ಕಾಯಿ ತುರಿ ಜೊತೆ, ಮತ್ತು ಎಣ್ಣೆಗೆ ಹಾಕಿ ಕಾಯಿ ತುರಿ ಎಲ್ಲ ಬಾಡಿಸ್ಕೊಂಡಿರೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ಕೆಲವು ಸಲ ಗೊತ್ತೇ ಆಗಲ್ಲ ಮೂಲಂಗಿ ಪಲ್ಯನ ಇದು ಅಂತ ಅನಿಸ್ಬಿಡುತ್ತೆ. ನಿಮ್ಮ ಮನೆಗಳಲ್ಲೇನಾದರೂ ನಮ್ಮ ಮನೆ ಥರನೇ ಸಾಂಬಾರಿಂದ ಮೂಲಂಗಿ ತೆಗೆದು ಸೈಡ್ಗೆ ಇಡ್ತಿದ್ದಾರೆ ಅಂತಂದರೆ ಈ ಥರ ಪಲ್ಯ ಟ್ರೈ ಮಾಡಿ ನೋಡಿ, ಖಂಡಿತ ತಿಂತಾರೆ. ಅಡುಗೆ ಎಲ್ಲ ಮುಗೀತು. ಈ ಸುಬ್ಬನ್ ನೋಡಿ ಹೋಗಿ ಬಾಗ್ಲ ಹತ್ರ ಆಟಾಡ್ತಿದ್ದಾನೆ. ಅದೇನೋ ಗೊತ್ತಿಲ್ಲ, ಈ ಬಾಗ್ಲ ಹತ್ರ ಆಟಾಡೋದಂದರೆ ತುಂಬ ಇಷ್ಟ ಅವನಿಗೆ. ಇದರಲ್ಲಿ ಚಿಕ್ಕ ಚಿಕ್ಕದು ಇದಿದೆಯಲ್ಲ ಬ್ರಾನ್ಸ್ದು, ಅದನ್ನು ಇಟ್ಕೊಂಡು ಏನೋ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾನೆ. ಮತ್ತಿಲ್ಲಿ ಈ ಸ್ಟ್ರೋಲರ್ ತಂದಿದ್ದು ಸಮನ್ವಿಗೆ ತುಂಬ ಇಷ್ಟ ಆಯಿತು. ಒಂದು ಅವಳು ಕೂತ್ಕೊಂಡು ಆಟಾಡ್ತಾಳೆ, ಇಲ್ಲ ಅವಳು ಬೊಂಬೆಗಳನ್ನ ಕೂತ್ಕೊಂಡು ಆಡಿಸ್ತಾ ಇರ್ತಾಳೆ. ಮತ್ತಿಲ್ಲಿ ಮಧ್ಯಾಹ್ನದ ಊಟಕ್ಕೆ ಅನ್ನ, ಸೀಮೆ ಬದನೆಕಾಯಿ ಪಲ್ಯ ಮತ್ತು ಮೂಲಂಗಿ ಪಲ್ಯ, ಜೊತೆಗೆ ನೆನ್ನೆ ರಾತ್ರಿ ಮಿಕ್ಕಿದ ಸಾರು. ಸೊ ಮಧ್ಯಾಹ್ನಕ್ಕೆ ಇದೇ ಅಡ್ಜಸ್ಟ್ ಮಾಡ್ಕೊಬೇಡ, ಮತ್ತು ರಾತ್ರಿಗೆ ಏನಾದರೂ ಫ್ರೆಶಾಗಿ ಚಪಾತಿ ಮಾಡ್ಬೋದು ಅಂತ ಹೇಳಿ ರೆಡಿ ಮಾಡಿಕೊಂಡೆ. ಅಡುಗೆ ಮುಗಿಯೋಷ್ಟರಲ್ಲಿ ಮಳೆ ಸಡನ್ನಾಗಿ ಜೋರಾಗಿ ಶುರುವಾಗೋಯ್ತು. ಬೆಳಗ್ಗೆ ಎಲ್ಲ ಏನಿರಲಿಲ್ಲ, ಮೋಡದ ವಾತಾವರಣ ಇತ್ತು, ಆದರೆ ಮಳೆ ಬರೋ ಥರ ಇರಲಿಲ್ಲ. ಜೋರು ಮಳೆ ಒಂದೇ ಸಲಿಗೆ ಶುರುವಾಗಿ ಒಂದು 10 ನಿಮಿಷ ಮಳೆ ಬಂದು ಹಾಗೆ ನಿಂತೋಯ್ತು. ಮತ್ತೊಂದು ಕಮೆಂಟ್ನ ಅಡ್ರೆಸ್ ಮಾಡಬೇಕು ಅನಿಸ್ತದೆ, ಅದನ್ನು ಹೇಳಿ ಅದಾದಮೇಲೆ ಈ ವಿಡಿಯೋ ಮುಗಿಸ್ತೀನಿ. ಏನು ಗೊತ್ತಾ, ಕೇಳ್ತಾ ಇದ್ರು ಪಾತ್ರೆಗಳೆಲ್ಲ ಹಳೇದು ಇಟ್ಕೊಂಡಿದ್ದೀರಾ, ತೆಗ್ದಾಕಿ ಹೊಸದು ಇದು ಮಾಡೋದಲ್ವಾ ಅಂತೆಲ್ಲ ಹೇಳಿ. ಏನು ಗೊತ್ತಾ, ಕೆಲವು ಪಾತ್ರೆಗಳ ಮೇಲೆ ಒಂಥರ ಸ್ಪೆಷಲ್ ಅಟ್ಯಾಚ್ಮೆಂಟು, ತುಂಬ ವರ್ಷದಿಂದ ಇಟ್ಕೊಂಡಿರೋ ಕೆಲವು ಪುಟ್ಟ ಪಾತ್ರೆಗಳು, ಬಾಣಲೆಗಳು ಈಗ ಹುಡುಕಿದ್ರೆ ಆ ಥರ ಸಿಗ್ತಾನೆ ಇಲ್ಲ. ಸಿಕ್ಕಿದ್ರೂ ಆ ಹಳೆ ಪಾತ್ರೆ ಮೇಲಿರೋ ಅಟ್ಯಾಚ್ಮೆಂಟ್ ಬಿಡೋಲ್ಲ. ಹಾಗಾಗಿ ಆ ಪಾತ್ರೆಗಳನ್ನ ತೆಗೆದು ಹಾಕೋಕ್ಕೆ ಮನಸ್ಸು ಬರ್ತಿಲ್ಲ. ಆಗೊಂದ್ಸಲಿ ಈಗ ಒಂದ್ಸಲಿ ಇಲ್ಲ ಸ್ಟೋರ್ ಮಾಡೋಕ್ಕಾದರೂ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ನಮ್ಮ ಮನೇಲಿ ನಮ್ಮ ಜೊತೆ ತುಂಬ ವರ್ಷದಿಂದ ಇರೋವಂಥ ಒಂದು ಪುಟ್ಟ ವಸ್ತುಗಳ ಜೊತೆನೂ ಆ ಎಮೋಷ್ನಲ್ ಒಂದು ಅಟ್ಯಾಚ್ಮೆಂಟ್ ಇದೆ. ಹಾಗಾಗಿ ಅಷ್ಟು ಸುಲಭವಾಗಿ ತೆಗೆದು ಹಾಕೋದಾಗಲಿ, ಬಿಸಾಕೋಕ್ಕಾಗಲಿ ಅಥವಾ ಬೇರೆಯವ್ರಿಗೆ ಕೊಡೋಕ್ಕಾಗಲಿ ಅಷ್ಟು ಸುಲಭವಾಗಿ ಮನಸ್ಸು ಬರೋದಿಲ್ಲ. ಯಾಕಂತಂದರೆ ಅದ್ರ ಜೊತೆ ಒಂದು ಕನೆಕ್ಷನ್ ಆಗೋಗಿರುತ್ತೆ ನನಗೆ. ಹಾಗಾಗಿ ಹಳೇದಾದ್ರೂ ಇದಾದ್ರೂ ಸ್ವಲ್ಪ ಉಪಯೋಗಿಸ್ತಾ ಇರ್ತೀನಿ ಅಷ್ಟೇ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಸರಿನಾ? ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಓಕೆ, ಟೇಕ್ ಕೇರ್, ಬಾಯ್.